ನೀವು ನೋಡ್ಬೇಕು. ಏನು ಇದಿಲ್ಲ, ಯಾವ್ದು ಎವಿಡೆನ್ಸ್ ನೀವು ಕೊಟ್ಟಿಲ್ಲ, ಸ್ಪಷ್ಟವಾಗಿ ಏನು ಹೇಳೋದಿಲ್ಲ, ಲಿಸ್ಟ್ ಇಲ್ಲ ಮದ್ವೆ ಸಮಯದಲ್ಲಿ, ಕಸ್ಟಮರಿ ಆರ್ಟಿಕಲ್ಸ್ ಅಂತ ಪ್ರೂವ್ ಮಾಡಿಲ್ಲ, ಬೇರೆ ವಿಚಾರಣೆ ಹಾಕ್ಬೇಕು. ಒಬ್ಬೊಬ್ಬರ ಸಂಪ್ರದಾಯದಲ್ಲಿ ಒಂದೊಂದ್ ತರ ಇರುತ್ತೆ. ಕೆಲವ್ರ ಸಂಪ್ರದಾಯದಲ್ಲಿ 2 kg ಡಾಬ್ ಹಾಕಿದ್ರೆ ಮಾತ್ರ ಹುಡ್ಗಿನ್ ತಗೊಳ್ಳೋದು. ಅವ್ರು ಹುಡ್ಗಿನ್ ಮದ್ವೆ ಮಾಡ್ಕೋತಿರ್ತಾರೋ ಡಾಬನ್ ಮದ್ವೆ ಮಾಡ್ಕೋತಿರ್ತಾರೋ ನಮಗ್ ಗೊತ್ತಿಲ್ಲ. ಕಂಪ್ಲೇಂಟ್ ಅಮ್ಮ, ಡೌರಿ ಪ್ರಾಹಿಬಿಷನ್ ಆಕ್ಟ್ ಅಲ್ಲಿ ಒಂದ್ ವಿಚಾರ ಹೇಳುತ್ತೆ. The list of articles. Yes. ಒಂದ್ ವೇಳೆ ಮದ್ವೆಗೆ ಸಂಪ್ರದಾಯದ ವಸ್ತುಗಳು ಅಂತ ಇರುತ್ತೆ. ಆ ಹುಡುಗ ಅನಿಸ್ಕೊಂಡು ಒಂದ್ ದೇವ್ರ ಪೂಜೆ ಮಾಡಿದ್ರೆ ಅವ್ನ್ಗೊಂದ್ ಬೆಳ್ಳಿ ಬಟ್ಲು, ಒಂದ್ ತಂಬಿಗೆ, ಇವೆಲ್ಲ ಕೊಡ್ಬೇಕು ಅಂತ. Yes, sir. ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಲಿಂಗಾಯತರುಗಳಿಗಾದ್ರೆ ಆ ಆತ್ಮಲಿಂಗನ ಇಟ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ, ಅದೊಂದು ಕವರ್ ಅಷ್ಟೇ. Yes. ಈ ಶಿವಪೂಜೆನಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ, ತಪ್ಪು. ಶಿವಪೂಜೆನಲ್ಲಿ ಕರಡಿಗೆ ಏನ್ ಕೆಲಸ ಅಂತ. ಕರಡಿಗೆ ಅಂದ್ರೆ ಒಂದ್ಸತಿ ರಿಮೂವ್ ಇಟ್ ಇಸ್ ದಿ ಆತ್ಮಲಿಂಗ ದಟ್ ಇಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ, ನಾಟ್ ಟು ದಿ ಕರಡಿಗೆ. ಅರ್ಥ ಆಯ್ತಲ್ಲ? ಅದು ಗಾದೆ ಬಂದಿದ್ ಹಂಗೆ. ಕರಡಿಗೆ ಏನ್ ಕೆಲಸ ಅಂತ, ಅದು ಕರಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ. ಇರ್ಲಿ. ಸೊ ಅಲ್ಲಿ ಶಕ್ತಿ ಇದ್ದವರು ಬೆಳ್ಳಿ, ಇನ್ನೂ ಶಕ್ತಿ ಇದ್ದವರು ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ. ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ, ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ. ಗೊತ್ತಾಯ್ತಲ್ಲ? Yes, sir. ಅದು ಕಸ್ಟಮರಿ. ಅದನ್ನ ಮಾಡಿ ಅವಾಗ ಯಾವಾಗ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು. ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ. ಗಂಡಸರಿಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ. ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಂತ ಆತ್ಮಲಿಂಗ ಇಲ್ದೇ ಇರತಕ್ಕಂತ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ. ಮುಂದೆ ಮುಗಿಬೇಕಲ್ಲ ಅಂತ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ. ಮುಂದೆ ಮುಗಿಬೇಕಲ್ಲ, ಅವಾಗ ಜಂಗಮರು ಮೆಟ್ಟು ಹಾಕಿಲ್ಲ ಅಂತ. ಅದಕ್ಕೋಸ್ಕರ ಮಾಡಿಸ್ಕೊಟ್ಟಿರ್ತಾರೆ. ಅದು ಓಕೆ. ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಒಂದ್ ಮೂಗ್ಬಿಟ್ಟು, ಒಂದ್ ವಾಲೆ, ಕೈಗೊಂದ್ ಬಳೆ, ಒಂದ್ ಸರ, ಇದೆಲ್ಲ ಹಾಕೋ ಪದ್ಧತಿ. ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು. Yes, sir. ಆಯ್ತಲ್ಲ? ಈ ಕ್ಯಾಶ್ ಯಾವ ಕಸ್ಟಮರಿ ಅಂತ There is no proof. ಒಳ್ಳೆ ಚೆನ್ನಾಗಾಯ್ತಲ್ಲ. ಇದೇನು ಆ ಕಾಶಿನಾಥನ್ ಪಿಕ್ಚರ್ ಕೆಟ್ಟೋಯ್ತಾ? ಕೈಲಿ ಹಿಂಗ್ ಹಿಡ್ಕೊಂಡು ಅವಳೇ ನನ್ನ ಹೆಂಡ್ತಿ ಅಂತ ಓಡಾಡಕ್ಕೆ. No, your lordship. ಅದೆಲ್ಲ ನಡೆಯಲ್ಲಮ್ಮ. One submission. ನಿಮ್ ಸಾಕ್ಷಿ ಏನಂತ ಹೇಳಿದ್ರೆ ಹೇಳಿ. 313 ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ, ಓದಿ. ದಟ್ ಟು ಇನ್ ದಿ ರಿವಿಷನ್. 313 we have. ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ. ಕೊಟ್ಟಿದೀವಲ್ಲ ಪ್ರಶ್ನೆ, ಸ್ಪಷ್ಟವಾಗಿ ಕೇಳಿದೀವಲ್ಲ, ಏನ್ ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು. He has denied all the. ಮೇಡಮ್, ಇಟ್ ಹಸ್ ಬಿಕಮ್ ಎ ಮೆನೇಸ್. ತಾವ್ ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆ ಸುವರ್ಣಮನ್ ಕೇಸ್ ನಲ್ಲಿ ಏನ್ ಹೇಳ್ತಾರೆ ಅಂತ. After all. 4 ಕಾಣಿ ಆಸೆಗೆ ಕಟ್ಕೊಂಡ್ ಹೆಂಡ್ತಿನ ಸುಟ್ಟಾಕ್ತಿರಿ ಅಂತಂದ್ರೆ, ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂತದೆಲ್ಲ ಆಗಿಲ್ಲ. ಅಷ್ಟೊಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡ್ತಾಳೆ. ಅವಳೋಗಿ ಕಂಪ್ಲೇಂಟ್ ಕೊಡ್ತಾಳೆ. ನಿಮ್ಗೂ ಅವ್ರಿಗೂ ಸರಿ ಇಲ್ದೇ ಇದ್ರೆ ಹೊರಗಡೆ ಕೂತ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ರೈಟ್ ರಾಯಲ್ ಆಗಿ ನೀವೇನ್ ಕೊಟ್ಟಿದ್ದೀರ ಅದನ್ನ ವಾಪಸ್ ಕೊಟ್ಬಿಡ್ತೀವಿ, ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ. ನೀವ್ ಅದ್ ಮಾಡ್ಲಿಲ್ಲ. ಅದರ 4 ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ. ಇವಾಗ ಆಗಿದೆ ಪರಿಸ್ಥಿತಿ, ಜೈಲ್ಗೆ ಹೋಗುವಂಥದ್ದು. I'm not ಕೊಡಮ್ಮ, interviewing. ಬೇಕು ಕೊಡಮ್ಮ. Your lordship. Restitution for conjugal has been tried. ರೆಕಾರ್ಡ್ಸ್ ಕೊಡು. 313 ಸ್ಟೇಟ್ಮೆಂಟ್ ತೆಗಿ ಬೇಗ. ಒಂದ್ಸತಿ ಅದನ್ನ ಪಾಯಿಂಟ್ ಔಟ್ ಮಾಡಿ ತೋರ್ಸ್ಬೋಣ. ತೋರ್ಸ್ಬಿಟ್ಮೇಲೆ ಅಭಿನಯ ಅವ್ರು ಬೇಕಾದ್ ಹೇಳಿ ನಾವು ಕೇಳೋಣ. ನೋಡಿ, ಇಲ್ಲೇನ್ ಲಾಸ್ಟ್ ಕ್ವಶನ್ ಕೇಳಿದೆ, ನಿಮ್ಗೇನಾರು ಹೇಳಕ್ಕಿದ್ಯಾ ಅಂತ. He has filed 314 application. ಒಂದ್ ನಿಮಿಷ, ನೀವು ಅದನ್ನ ಓದಿದ್ರೆ ಗೊತ್ತಾಗುತ್ತೆ. Yes. 314 is your written arguments. Yes. That is not what is required. 314 is the written argument. That is the brain of the lawyer. Brain of the accused ಏನ್ ಹೇಳಿದ್ದಾರೆ? ಎಲ್ಲಾ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ. ಎಷ್ಟ್ ಜನ ಮಾಡಿದ್ರು? He got himself a. ಸಾಕ್ಷಿಗಳ ಅಂತ ಹೇಳಿದಾರೆ. ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ಅಂತ ಹೇಳ್ತಿಲ್ಲ ಅವರು. ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಅಂತ ಹೇಳಿದ್ದಾರೆ. ಎಷ್ಟ್ ಸಾಕ್ಷಿ ಮಾಡಿದ್ದಾರೆ? Only the accused. ಓನ್ಲಿ ಆದ್ರೆ ಅವ್ನ್ ಸತ್ಯ ಹರಿಶ್ಚಂದ್ರನ್ ವಂಶದ ಕೊನೆ ತುಂಡೆ. He has. ಹೌದು. No, your lordship. Then it's a oath against the oath. If there is a oath against the oath, will it discharge the burden? No, your lordship. He Then. has produced all the bills which was. No, made madam. by him for the. No, madam. Defense. ಅವೆಲ್ಲ ಇಲ್ಲ.
ನೀವ್ ಇಲ್ಲಿ ತನಕ ಬಂದ್ಮೇಲೆ ರಿವಿಷನ್ ಅಲ್ಲಿ ಏನು ಮಾಡಕ್ ಬರೋದಿಲ್ಲ. ಇನ್ನೇನಾದ್ರು ಇದ್ರೆ ಪಾಯಿಂಟ್ ಇದ್ರೆ ಹೇಳಿ. Is there any error of jurisdiction? No. Is there any patent factual aspect which has not been ignored by the trial judge? No. Two courts have factually held that you have taken dowry. I cannot revisit into the factual aspect. Definition of dowry discuss ಮಾಡಿದ್ದಾರೆ ಮ್ಯಾಜಿಸ್ಟ್ರೇಟ್. It is not a customary article ಅಂತ ಹೇಳಿದ್ದಾರೆ. ಇನ್ನೇನಿದೆ ಆರ್ಗ್ಯುಮೆಂಟ್? ಸೆಂಟೆನ್ಸ್, ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಹೇಳಿ. ಜೈಲ್ ಶಿಕ್ಷೆ 5 years has been improved. 5 years for section 3 of the DP Act. ಈಗ ಎಷ್ಟು ಕಡಿಮೆ ಮಾಡ್ಬೋದು ಹೇಳಿ ಅಷ್ಟೇ. I request. ಅದಕ್ಕೆ ಅವ್ರನ್ನ ಕರೀರಿ, ಕಂಪ್ಲೇಂಟ್ ನ ಇನ್ ಸ್ವಲ್ಪ ಕಾಂಪೆನ್ಸೇಷನ್ ಕೊಡಿ, ಸ್ವಲ್ಪ ಜೈಲ್ ಏನಾದ್ರು ಆದ್ರೆ ನೋಡ್ಬೋದು. Compensation is ready to pay, your lordship. ಎಲ್ಲಾ ಪೂರ್ತಿ ಜೈಲ್ ತೆಗ್ದಾಕಲ್ಲ, ಒಬ್ಬರಿಗಾರು ಪಾಠ ಬರ್ಬೇಕು. Lordship, Probation of Offenders Act may be invoked. ಇನ್ನೊಂದ್ ಹೆಂಡ್ತಿನ್ ಕೊಟ್ಬಿಟ್ಟು ಇಂಥದೇ ಮಾಡಕ್ ಬಿಡ್ತೀವ ಅಂತ ಥೋ 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 ಪ್ರೊಫೆಷನ್ ಆಫ್ ಅಫೆಂಡರ್ಸ್ ಆಕ್ಟ್ Your lordship, I have to show his bona fides. He has filed a restitution of conjugal rights, wherein the wife of the petitioner Amma. appeared. ರಾಜಿ ಮಾಡ್ಬೇಕಾಗಿದ್ದರೆ ಮೊದಲನೇ ಡೇಟ್ ಅಲ್ಲಿ ಮಾಡ್ಬೇಕು. ದಟ್ಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸೇಸ್ ಇನ್ ಅರ್ನೀಶ್ ಕುಮಾರ್. ಈವನ್ ಇನ್ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್, ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಸೆಡ್ ಸೇಮ್ ಥಿಂಗ್. ಇದು ಈ ಸಂಬಂಧ ಹಳಸ್ಕೊಂಡ್ ಹೋಗ್ತಿದೆ ಅಂತ ಸ್ವಲ್ಪ ಗೊತ್ತಾದ ತಕ್ಷಣನೇ ಏನಾದ್ರು ಮಾಡ್ಬೇಕು. ಬೇಸಿಗೆ ಕಾಲದಲ್ಲಿ ತೆಂಗಿನಕಾಯಿ ಹಾಕಿರೋ ಅಡಿಗೆ ಪದಾರ್ಥ ಇಟ್ಬಿಟ್ರೆ 2-3 hours ಅಲ್ಲೇ ಕೆಟ್ಟೋಗ್ಬಿಡುತ್ತೆ. ನಿಮ್ಗೆ ಅದು ವಾಸನೆ ಬರ್ತಿದೆ ತಕ್ಷಣ ತೆಗೆದು ಫ್ರಿಡ್ಜ್ ಇಡಬೇಕು. What is the measure you have taken? I engage best of the advocate and fight. See the fine. No, your lordship. Immediately after the complaint was filed. No. No, One second. sorry. Your lordship, What is the conciliation that has taken place? restitution hakidare Swami, and ಏನಾಯ್ತದು? she appeared there. ಏನಾಯ್ತಮ್ಮ? She filed a counter claim seeking divorce. No, ma, that's okay. What happened to the petition? Petition was dismissed because she. Fine. What did you do? And then. No, what did you do? Did you file appeal? He filed, no, your lordship. ಮತ್ತೆ? He filed for divorce, wherein the wife of the. ಅಮ್ಮ ನೋಡಿ One. ಅಮ್ಮ ಒಂದ್ ನಿಮಿಷ ಕೇಳಿ. ನನಗೆ ತಿಳಿದ ಮಟ್ಟಿಗೆ ಬೆಂಗಳೂರಿನಲ್ಲಿ ಒಂದ್ ಮದ್ವೆ ಸೀಸನ್ ಅಂತಂದ್ರೆ ಒಂದ್ 10,000 ಮದ್ವೆ ಆಗುತ್ತೆ. ಇನ್ನು ಜಾಸ್ತಿನೂ ಆಗ್ಬೋದು. ಒಂದ್ 10,000 ದೊಡ್ಡ ದೊಡ್ಡ ಕಲ್ಯಾಣ ಮಂಟಪ ಅದು ಇದು ಲೆಕ್ಕ ತಗೊಂಡ್ರೆ ಅದ್ರಲ್ಲಿ 9,500 ಮದ್ವೆ ಹಂಗೋ ನಡ್ಕೊಂಡು ಹೋಗುತ್ತೆ. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಕಾಸ್ ಆಫ್ ಫ್ಯಾಮಿಲಿ ಕೋರ್ಟ್ ಬೀಂಗ್ ಸೋ ಬಿಸಿ. ಸೊ ಮಿಕ್ಕಿದ್ದೇನಾಗುತ್ತೆ? ತಕರಾರು ಬರುತ್ತೆ. ತಕರಾರು ಬಂದ್ರೆ ಏನಾಗುತ್ತೆ? ಲಾಯರ್ ಹತ್ರ ಹೋಗ್ತೀವಿ. ನಮ್ಮ ಮನೆಯಲ್ಲಿ ನಮ್ಮ ಆಫೀಸ್ ನಲ್ಲಿ ಒಂದೇ ಒಂದು ರಿಪ್ಲೈಗೂ ಕಾಸ್ಟನ್ನು ಕೇಳ್ತಿರ್ಲಿಲ್ಲ ನಾವು, ಪಾಸಿಟಿವ್ ಆಕ್ಷನ್ ಹೇಳ್ತಿರ್ಲಿಲ್ಲ. ಈ ಮ್ಯಾಟ್ರಿಗ್ ಬಂದ್ರೆ, ಮ್ಯಾಟ್ರಿಮೋನಿಯಲ್ ಮ್ಯಾಟ್ರಿಗ್ ಬಂದ್ರೆ ಎಲ್ಲ ರಿಪ್ಲೈ ರೆಡಿ ಮಾಡ್ಕೊಟ್ರೆ ನಮ್ಮ ಅಪ್ಪಂಗ್ ಕೊಡುವೆ ತಗೊಂಡೋಗಿ. ಅವ್ರು ನೋಡೋರು, ಈ ಪದ ಹಾಕ್ಬೇಡ, ಅಕಸ್ಮಾತ್ ಸೆಟ್ಲ್ ಆಗೋಂಗಿದ್ರೆ ಈ ಪದ ಅಡ್ಡ ಬರುತ್ತೆ, ಇನ್ನು ಸ್ವಲ್ಪ ಸ್ಮೂತ್ ಆಗಿ ಬರಿ, ಡಿಪ್ಲೊಮ್ಯಾಟಿಕ್ ಆಗಿರ್ಲಿ, ನಮ್ ಸ್ಟ್ಯಾಂಡ್ ಏನಿದೋ ಅದನ್ನ ಹೇಳೋಣ, ನಮಗ್ ಬೇಕು ಅಂತ ಕೇಳೋಣ ಅಂತ. ಗೊತ್ತಾಯ್ತಲ್ಲ? ಹಂಗೆ ರಿಪ್ಲೈ ಕೊಡುವಾಗ್ಲೇನೆ ಅಷ್ಟು ನೀಟಾಗಿರ್ಬೇಕು ಅಂತ. ನೀವು ಅಲ್ಲಿಗೆ ಹೋದ್ರೆ ನಾವ್ ಇಲ್ಲಿಗೆ ಹೋಗ್ತೀವಿ ಅಂತ. 1 ತಗೊಂಡ್ರೆ 5 ಫ್ರೀ, 1 ತಗೊಂಡ್ರೆ 5 ಫ್ರೀ. ಏನಂಗಂದ್ರೆ ನೀವೇನಾದ್ರು ಒಂದು ಅಲಿಗೇಷನ್ ಮಾಡಿದ್ರೆ 125, 498A, DV ಆಕ್ಟ್, ಮಕ್ಳಿದ್ರೆ ಗಾರ್ಡನ್ ಅಂಡ್ ವಾರ್ಡ್ ಆಕ್ಟ್ ಎಲ್ಲ ಫ್ರೀ. Father-in-law has filed. ಎಲ್ಲ ಫ್ರೀ. As a result, this is going on. Look at that judgment of Deepa versus Srinivas Rao. Did you read it? Yes. ಏನ್ ಹೇಳ್ತಾರೆ? ಓದಿ. ಸುಳ್ಳು ಹೇಳ್ತೀರಿ, ಓದಿಲ್ಲ ನೀವು. The list ಎಲ್ಲ ಓದ್ತೀನಿ. The list you had mentioned, ಎಲ್ಲ citations ಓದ್ತೀನಿ. ಎಲ್ಲಿ ಏನ್ ಹೇಳ್ತಾರೆ ಹೇಳಿ, ಅದ್ರಲ್ಲಿ ಏನಾಯ್ತು ಅಂತ ಹೇಳಿ. ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ ಅಲ್ಲಿ ಇಟ್ಸ್ ಎ ಕ್ಲಾಸಿಕ್ ಕೇಸ್. ಇಟ್ಸ್ ಎ ಕ್ಲಾಸಿಕ್ ಕೇಸ್ ಆಫ್ ಮಿಸ್ಯೂಸ್ ಆಫ್ ದಿ ಪ್ರಾವಿಷನ್ಸ್ ಆಫ್ 498 ಅಂತ ಸುಪ್ರೀಂ ಕೋರ್ಟ್ ನವ್ರು ಹೇಳ್ತಾರೆ. ನೀವ್ ಓದಿದ್ರೇನ್ರಿ? ಯಾಕೆ ಸೈಟೇಷನ್ ಸಿಕ್ಲಿಲ್ವಾ? ಸುಮ್ನೆ ದೀಪಾ ವರ್ಸಸ್ ಶ್ರೀನಿವಾಸ್ ರಾವ್ ಅಂತ ಹೊಡೆದ್ರೆ ಸಾಕು, ಗೂಗಲ್ ನಲ್ಲಿ ಎಲ್ಲ ಬಂದ್ಬಿಡುತ್ತೆ. ಯು ರೀಡ್ ದಟ್ ಜಡ್ಜ್ಮೆಂಟ್. ಆನ್ ದಿ ಡೇ ಆಫ್ ಮ್ಯಾರೇಜ್, ತಾಳಿ ಕಟ್ಟುವಾಗ ಎಷ್ಟೊತ್ತು ಅವಳ ಜೊತೆ ಸಂಪರ್ಕದಲ್ಲಿ ಇದ್ನೋ ಗಂಡ ಅಷ್ಟೇ. ಸಾಯಂಕಾಲಕ್ಕೆ ಬೀಗ್ತನ ಚೆನ್ನಾಗ್ ಮಾಡ್ಲಿಲ್ಲ, ಊಟ ತಿಂಡಿ ಸರಿಯಾಗಿ ಮಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಚಪ್ಲಿ ಹೊಡ್ಕೊಂಡ್ಬಿಡ್ತಾರೆ ಬೀಗ್ರು. ಇವಳನ್ನ ಎಳ್ಕೊಂಡೋಗ್ಬಿಡ್ತಾರೆ ಅವಳ ಮನೆಗೆ. ಮೊನ್ನೆನೂ ನೋಡ್ದೆ, ಯಾರೋ ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮದ್ವೆ ಮುಡ್ದೋಯ್ತು ಅಂತ. ಮೊನ್ನೆ ಈಗ ಒಂದು 15 ದಿವಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು, ಪಾಯಸ ಚೆನ್ನಾಗ್ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ. ಮನೆಗೆ
ಮೊನ್ನೆನೂ ನೋಡ್ದೆ ಯಾರೋ ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮದುವೆ ಮುಡ್ಗೋಯ್ತು ಅಂತ. ಮೊನ್ನೆ ಒಂದ್ 15 ದಿವಸದ ಕೆಳಗಡೆಗೆ ಪೇಪರ್ ನಲ್ಲಿ ಇತ್ತು, ಪಾಯಸ ಚೆನ್ನಾಗಿ ಮಾಡಿಲ್ಲ ಅಂತ ಮುರಿದು ಬಿದ್ದ ಮದುವೆ ಅಂತ. ಹೊಡೆದಾಡ್ಕೊಂಡ್ಬಿಡ್ತಾರೆ ಚಪ್ಲಿ ಬೀಗರು ಅಷ್ಟೇ. ಬೆಳಗ್ಗೆ ಅವಳ ಹತ್ರ ತಾಳಿ ಕಟ್ಟುವಾಗ ಎಷ್ಟು ಸಂಪರ್ಕ ಬಂದಿದ್ದ ಅಷ್ಟೇ, ಮ್ಯಾರೇಜ್ ಕೂಡ ಕನ್ಸುಮೇಟ್ ಆಗಲ್ಲ, ಅಷ್ಟೇ ಮುಗೀತು. ಒಂದು ದಿನದ ಬೆಳಗ್ಗೆ ಮದ್ವೆಗೆ 30 ವರ್ಷ ರಫ್ಲಿ ದೇ ಆರ್ ಸಫರ್ಡ್. 15-16 ಕ್ರಿಮಿನಲ್ ಕೇಸು. ಅಫಿಷಿಯಲ್ ಸುಪೀರಿಯರ್ ಗೆ ಗಲಾಟೆ ಮಾಡಿದ್ದಾರೆ. ಆ ಮನುಷ್ಯ ಹೈಕೋರ್ಟ್ ನಲ್ಲಿ ಏನೋ ಆಂಧ್ರ ಪ್ರದೇಶ ಹೈಕೋರ್ಟ್ ನಲ್ಲಿ ಕೆಲಸ ಮಾಡ್ತಿದ್ರು, ಶ್ರೀನಿವಾಸರಾವ್ ಅಂತ. ಕೊನೆಗೆ ಅಲ್ಲೆಲ್ಲೋ ರಿಜಿಸ್ಟ್ರಾರ್ ಏನೋ ಆಗ್ತಾರೆ ಈ ಫೈನಲ್ ತೀರ್ಮಾನ ಆಗುವಷ್ಟೊತ್ತಿಗೆ. ಸುಪ್ರೀಂ ಕೋರ್ಟ್ ನ ಎಲ್ಲ ಅದರದ್ದು ಮೆನೇಸ್ ನ ಬರ್ದಿದ್ದಾರೆ, ದಯವಿಟ್ಟು ನೋಡಿ ಹೇಗಾಗುತ್ತೆ ಅಂತ. ಅದನ್ನ ಬರ್ದ್ಬಿಟ್ಟು ಹೇಳ್ತಾರೆ, ಹಿರಿಯರು ಪ್ರತಿ ಫ್ಯಾಮಿಲಿ ಕೋರ್ಟ್ ನಲ್ಲಿ ಒಂದು ಡೆಸ್ಕ್ ಇಡಿ, ಹೆಲ್ಪ್ ಡೆಸ್ಕ್ ತರ. ಇಂಥ ಪ್ರಕರಣಗಳು ಬಂದಿದ ತಕ್ಷಣನೇ ಮೊದಲಿಗೆ ಕ್ರಿಮಿನಲ್ ಕೋರ್ಟ್ ಅದಕ್ಕೆಲ್ಲ ಹೋಗ್ಬೇಡಿ. ಅಕಸ್ಮಾತ್ ಉಳಿಯುವಂತ ಮದ್ವೆ ಇದ್ರೆ ಹಾಳಾಗೋಗ್ಬಿಡುತ್ತೆ. ಅವ್ರನ್ನ ಕರ್ಸಿ, ಸಮಾಜದಲ್ಲಿ ಹಿರಿಯರು ಇರ್ತಾರೆ, ಅವ್ರನ್ನ ಉಪಯೋಗಿಸ್ಕೊಳ್ಳಿ. ಸಮಾಜ ಸೇವೆ ಮಾಡುವಂತವ್ರನ್ನ ಸೈಕಿಯಾಟ್ರಿಸ್ಟ್ ಇಟ್ಕೊಳ್ಳಿ, ಅವ್ರಿಗೆ ಹೇಳಿ ಚೆನ್ನಾಗಿ ಅವ್ರನ್ನ ತಲೆ ಸವರಿ ಹಿಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ, ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ, ಇಲ್ಲದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ. ಇವನ್ ಇನ್ ಹರ್ನೀಶ್ ಕುಮಾರ್, ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್. ತಲೆ ಸವರಿ ಹಿಂಗೆ ಹಂಗಲ್ಲ ಹಿಂಗೆ ಅಂತ ವಿಚಾರ ತಿಳಿಸಿ, ಆಮೇಲೆ ಎಲ್ಲ ಪ್ರಯತ್ನ ಫೇಲ್ ಆದ್ರೆ ಮುಂದಕ್ಕೆ ಹೋಗಿ, ಇಲ್ಲದ್ರೆ ನೀವು ಮಾಡಕ್ ಹೋಗ್ಬೇಡಿ ಅಂತ. ಇವನ್ ಇನ್ ಹರ್ನೀಶ್ ಕುಮಾರ್, ದಿ ಸುಪ್ರೀಂ ಕೋರ್ಟ್ ಫೆಲ್ಟ್ ದಿ ಸೇಮ್ ಥಿಂಗ್. Intervention of the police at the first instance will spoil the relationship ಅಂತ. See, we need to give the sanctity for the institution of the marriage. Otherwise, it will be a very failure thing. These are all the problems of that. ನಿಮ್ಮವನ್ಗೆ ಇಷ್ಟ ಇದ್ದಿದ್ರೆ ಕೊಬ್ಬೆಲ್ಲ ಬಿಟ್ಬಿಟ್ಟು ಆಯ್ತು ತಪ್ಪಾಯ್ತು ಏನಿದು ಅಂತ ಅವತ್ತೇ ಹೇಳಿದ್ರೆ ಮ್ಯಾಟ್ರ್ ಅಲ್ಲೇ ಮುಗ್ದೋಗೋದು. ಮ್ಯಾಜಿಸ್ಟ್ರೇಟ್ ಅಯ್ಯೋ ಪಾಪ ಅಂತ ರಾಜಿ ಮಾಡ್ಬಿಡೋದು. ಇವಾಗ ಏನು ಮಾಡಕ್ ಬರಲ್ಲ. You keep the complainant present. We will see whether we can do something.